ಟರ್ಕಿಗೆ ಬಿಸಿ ಮುಟ್ಟಿಸುವಂತಹ ಯತ್ನ ಈಗಾಗಲೇ ಭಾರತೀಯರಿಂದ ವಿವಿಧ ಹಂತದಲ್ಲಿ ಆಗಿದೆ. ಈಗ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಮ ಮುಂದೆ ನಾವು ಇಟ್ಬಿಡ್ತೀವಿ. ಭಾರತೀಯರಿಂದ ಟರ್ಕಿ ಬ್ಯಾನ್ನ ಬಿಸಿ ಹೆಂಗೆ ಟರ್ಕಿಗೆ ತಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ, ಬೆಂಗಳೂರಿಗೆ ಟರ್ಕಿಯ ಮಾರ್ಬಲ್ ಆಮದು ಮಾಡಿಕೊಳ್ಳೋದನ್ನು ಬ್ಯಾನ್ ಮಾಡಲಾಗಿದೆ. ಪ್ರತಿ ವರ್ಷ 14ರಿಂದ 18 ಲಕ್ಷ ಟನ್ನಷ್ಟು ಟರ್ಕಿ ಮಾರ್ಬಲ್ಸನ್ನು ಇಲ್ಲಿ ನಾವು ತರಿಸ್ಕೊಳ್ತಾ ಇದ್ವಿ. ಅವ್ರಿಗೆ ನಾವು ಬಿಸ್ನೆಸ್ ಕೊಡ್ತಾ ಇದ್ವಿ. ಬಿಸ್ನೆಸ್ ನಮ್ದಿದ್ರು ಕೂಡ ಅವರು ಈ ಇಸ್ಲಾಂನ ಮದ ಏರಿದ ಖಲೀಫನ ರೀತಿ ವರ್ತನೆ ಮಾಡಿದ್ದಾರೆ. ನಮ್ಮ ವಿರುದ್ಧ ಕುತಂತ್ರವನ್ನು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಬ್ಯಾನ್ನ ಬಿಸಿ ತಟ್ಟಿಸ್ಬೇಕು, ಅವರ ಆರ್ಥಿಕ ಹೊಟ್ಟೆಗೂ ಕೂಡ ನಾವು ಪೆಟ್ಟು ಕೊಡ್ಬೇಕಲ್ವಾ. ಆ ನಿಟ್ಟಿನಲ್ಲಿ ಈ ಬ್ಯಾನ್ ಎಲ್ಲ ಮಾಡಿದೀವಿ ಅಂತ ಹೇಳಲಾಗ್ತಾ ಇದೆ. ಪ್ರತಿ ವರ್ಷ ಒಂದು ನಮ್ಮ ವಾರ್ಷಿಕವಾಗಿ ಅರೌಂಡ್ ಒಂದು 15 ಲಕ್ಷ ಟನ್ ಇಂದ ಒಂದು 18 ಲಕ್ಷ ಟನ್ ತನಕ ಇಂಪೋರ್ಟ್ ಆಗ್ತಾ ಇತ್ತು. ಸೊ ಇವತ್ತು ಅದು ನಿಲ್ಸಿರೋದ್ರಿಂದ ಅವರಿಗೆ ಅವರ ಆರ್ಥಿಕ ವ್ಯವಸ್ಥೆನಲ್ಲಿ ಏರುಪೇರು ಆಗೋದು ಖಚಿತ ಇದ್ದೇ ಇರ್ತದೆ. ಇಟಲಿನಲ್ಲೂ ಸೇಮ್ ಆಸ್ ಇಟ್ ಈಸ್ ಏನ್ ಮೆಟೀರಿಯಲ್ ಇದೆ, ಓವರಾಲ್ ಒಂದು ಅರೌಂಡ್ ಒಂದು 50 ವೆರೈಟಿಗಳು ಅಲ್ಲಿಂದನೂ ಬರುತ್ತೆ. ಸೊ ಅಲ್ಲಿಂದ ಬರೋದ್ರಿಂದ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಬಹುದು. ನಮ್ಮ ಭಾರತದಲ್ಲಿ ನಮ್ಮ ಖನಿಜ ಸಂಪನ್ಮೂಲ ಅಂದ್ರೆ ಮಾರ್ಬಲ್ ಗಣಿಗಾರಿಕೆ ಏನಿದೆ, ಸೊ ಅದ್ರದ್ದು ಆಲ್ಟರ್ನೇಟಿವ್ ಇರೋದ್ರಿಂದ ನಮ್ಗೆ ಅದ್ರ ಅವಶ್ಯಕತೆ ಏನಿಲ್ಲ. ಅದರಿಂದ ನಮ್ಗೆ ಪ್ರೈಸಿಂಗ್ ಅಲ್ಲಿ ಅಥವಾ ನಮ್ಮ ಬೇಡಿಕೆನಲ್ಲಿ ಏರುಪೇರು. ಶತ್ರು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಟರ್ಕಿ ಅವರು. ಹಾಗಾಗಿ ಅವರ ರೆಕ್ಕೆ ಪುಕ್ಕ ಕಟ್ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾರೇ ನಮ್ಮ ಜಾಗದಲ್ಲಿದ್ದರೂ ಮಾಡ್ತಾ ಇದ್ರು, ಅವ್ರು ಅನುಭವಿಸ್ಬೇಕು ಅಷ್ಟೇ.